ನಾವೆಲ್ಲರೂ ಕೂಡ ಮನುಷ್ಯರು. ಈ ಜಗತ್ತು ಸೃಷ್ಟಿಯಾಗಿರುವುದು ನಮಗಾಗಿ. ಈ ಜಗತ್ತಿನ ಸೃಷ್ಟಿ ದೇವರಿಗೂ ಅಲ್ಲ, ಧರ್ಮಕ್ಕೂ ಅಲ್ಲ, ಇದು ಮನುಷ್ಯರಿಗೆ. ಈ ಸತ್ಯವನ್ನು ನಾವು ತಿಳಿಬೇಕು. ಮನುಷ್ಯರಂದರೆ ಯಾರು, ಯಾರಿಗೆ ಮನುಷ್ಯರು ಅಂತೇಳಿ ಹೇಳುವಂಥದ್ದು. ನಮ್ಮೆಲ್ಲರ ಐಡೆಂಟಿಟಿ ಏನು ಅಂದರೆ, ನಮ್ಮೆಲ್ಲರ ಗುರುತು ಏನು ಅಂದರೆ, ನಾವೆಲ್ಲರೂ ಕೂಡ ಮನುಷ್ಯರು ಹೇಳುವಂಥದ್ದು. ಮನುಷ್ಯರಾದ ನಾವು ಮೊದಲು ನಮ್ಮನ್ನು ನಾವು ಗೌರವಿಸಬೇಕು. ಯಾರು ಮೊದಲು ತನ್ನನ್ನು ಗೌರವಿಸ್ತಾನೋ ಅವನಿಗೆ ಬೇರೆಯವರನ್ನು ಗೌರವಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಯಾರು ತನ್ನನ್ನು ತಾನೇ ಗೌರವಿಸುವುದಿಲ್ಲವೋ ಅವನಿಗೆ ಬೇರೆಯವರನ್ನು ಗೌರವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತನ್ನನ್ನು ಗೌರವಿಸುವುದು ಅಂದರೆ ಏನು? ತನ್ನನ್ನು ಗೌರವಿಸುವುದಂದರೆ ತಾನು ಯಾರು ಅಂತ ಮೊದಲು ತಿಳಿದುಕೊಳ್ಳುವುದು. ತಾನು ಯಾರು, ತಾನು ಎಲ್ಲಿಂದ ಬಂದಿದ್ದೇನೆ, ನನಗಿಲ್ಲಿ ಎಷ್ಟರ ತನಕ ಇರಲಿಕ್ಕಿದೆ ಮತ್ತು ಇಲ್ಲಿಂದ ನನಗೆ ಎಲ್ಲಿಗೆ ಹೋಗಲಿಕ್ಕಿದೆ, ಮತ್ತು ಇಲ್ಲಿಂದ ಹೋದ ನಂತರ ಏನು ನನ್ನ ಸರ್ವಸ್ವ ನಾಶ ಆಗ್ತದ ಅಥವಾ ಪುನರಪಿ ನನಗೆ ಬದುಕಲಿಕ್ಕಿದೇನೋ, ಆ ಬದುಕಲಿಕ್ಕಿದ್ರೆ ಆ ಬದುಕು ಹೇಗೆ, ಇದೆಲ್ಲ ತಿಳಿದುಕೊಳ್ಬೇಕಾದ್ದು ಮನುಷ್ಯರಾದ ನಮ್ಮ ಆದ್ಯ ಕರ್ತವ್ಯ. ನಮ್ಮನ್ನು ಗೌರವಿಸುವುದು ಹೇಗೆ ಅಂದರೆ, ಆ ದೇವನು ನಮಗೊಂದು ದೇಹ ಕೊಟ್ಟಿದ್ದಾನೆ. ಈ ದೇಹದೊಳಗೆ ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಬುದ್ಧಿಯನ್ನು ಮತ್ತು ದೇಹವನ್ನು ಎರಡನ್ನೂ ಕೂಡ ಸಂರಕ್ಷಿಸುವಂಥದ್ದು ಅದು ಮನುಷ್ಯನ ಆದ್ಯ ಕರ್ತವ್ಯ. ಅದರ ಸಂರಕ್ಷಣೆ ಹೇಗೆ ಆಗ್ತದೆ ಅಂದರೆ, ಯಾರು ಆ ದೇವ ನಿಯಮವನ್ನು ಪರಿಪಾಲಿಸುತ್ತಾನೋ ಅವನು ಮಾತ್ರ ಅದನ್ನು ಸಂರಕ್ಷಿಸುತ್ತಾನೆ. ದೇವ ನಿಯಮ ಪಾಲಿಸದೇ ಇದ್ದವನು ಈ ದೇಹವನ್ನು, ಈ ಬುದ್ಧಿಯನ್ನು ಸಂರಕ್ಷಿಸಲಿಕ್ಕೆ ಅವನಿಗೆ ಆಗುವುದಿಲ್ಲ. ದೇಹವನ್ನು ಸಂರಕ್ಷಿಸುವುದಂದರೆ ಕೇವಲ ಮಳೆ, ಗಾಳಿ, ಬಿಸಿಲು ಇದರಿಂದ ಮಾತ್ರ ಸಂರಕ್ಷಿಸುವುದಲ್ಲ. ನಮಗೆ ಚಳಿ ಆದರೆ ನಾವು ಶಟರ್ ಹಾಕ್ತೇವೆ, ಮಳೆ ಬಂದರೆ ನಾವು ಕೊಡೆ ಹಿಡಿಯುತ್ತೇವೆ, ಬಿಸಿಲಾದರೆ ನಾವು ತಂಪನ್ನು ಅರಸುತ್ತೇವೆ. ಅದೇ ರೀತಿಯಲ್ಲಿ ಆ ದೇವನು ಈ ಭೂಮಿಯ ಮೇಲೆ ಕೆಲವು ಒಳಿತುಗಳನ್ನು ಇಟ್ಟಿದ್ದಾನೆ, ಕೆಲವು ಕೆಡುಕುಗಳನ್ನು ಇಟ್ಟಿದ್ದಾನೆ. ಮತ್ತು ಮನುಷ್ಯರಲ್ಲಿ 2 ಗುಣವನ್ನು ಅವನು ಕೊಟ್ಟಿದ್ದಾನೆ. ಈ ಮನುಷ್ಯನಲ್ಲಿ 2 ಗುಣಗಳನ್ನು ಕೊಟ್ಟಿದ್ದಾನೆ. ಮನುಷ್ಯನಲ್ಲಿ 1ನೆಯ ಗುಣ ಏನು ಅಂದರೆ ಅದು ದೇವಚರರ ಗುಣ, ಅದು ಒಳ್ಳೆಯ ಗುಣ, ಅದು ಸಾತ್ವಿಕ ಗುಣ. 2ನೇದ್ದೇನು ಅಂದರೆ ಅದು ಶೈತಾನನ ಗುಣ, ದುಷ್ಟರ ಗುಣ. ನಾವು ಯಾವುದನ್ನು ಹೆಚ್ಚು ಬೆಳೆಸುತ್ತೇವೋ ಅದು ಹೆಚ್ಚು ಬೆಳೆಯುತ್ತದೆ. ನಾವು ಯಾವುದನ್ನು ಹೆಚ್ಚು ಖರ್ಚು ಮಾಡ್ತೇವೋ ಅದು ಹೆಚ್ಚು ಬೆಳೀತದೆ. ನಾವು ಯಾವಾಗಲೂ ಕೂಡ ನಮ್ಮಲ್ಲಿ ಒಳಿತನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಳಿತಿನ ಕಡೆಗೆ ನಾವು ಧಾವಿಸಬೇಕು. ಒಳಿತು ಎಲ್ಲಿಂದ ಸಿಕ್ಕಿದ್ರೂ ಕೂಡ ಅದನ್ನು ನಾವು ಸ್ವೀಕರಿಸಬೇಕು ಮತ್ತು ಅದರಂತೆ ನಡೆಯುವಂತಹ ಪ್ರಯತ್ನ ಮಾಡಬೇಕು. ಅದು ಇಲ್ಲದೆ ಹೋದರೆ ಮನುಷ್ಯ ಹೇಳುವಂತಹ ನಮ್ಮ ಐಡೆಂಟಿಟಿ ಏನಿದೆ, ನಮ್ಮ ಗುರುತು ಏನಿದೆ, ಅದು ಮಾಸಲಿಕ್ಕೆ ಆರಂಭವಾಗ್ತದೆ. ಮತ್ತೆ ಬರುವಂತಹ ಗುಣ ಅದು ಶೈತಾನನ ಗುಣ, ಅದು ರಾಕ್ಷಸೀಯ ಗುಣ. ಯಾವಾಗ ದೇವ ನಿಯಮದ ಪಾಲನೆ ಮಾಡುವುದಿಲ್ಲವೋ, ಯಾವಾಗ ದೇವನು ನೀಡಿದ ನಿಯಮದ ಪ್ರಕಾರ ನಮಗೆ ಬಾಳಲಿಕ್ಕೆ ಸಾಧ್ಯ ಆಗುವುದಿಲ್ಲೋ, ನಮ್ಮ ಜೀವನ ಸಿದ್ಧಾಂತವನ್ನು ನಾವು ದೇವನ ಅಪೇಕ್ಷೆಗೆ, ಅವನ ಇಚ್ಛೆಗೆ ಅನುಗುಣವಾಗಿ ಬಾಳುವುದಿಲ್ಲವೋ, ಆವಾಗ ಏನಾಗ್ತದೆ ಅಂದರೆ ನಮ್ಮಲ್ಲಿ ರಾಕ್ಷಸೀಯ ಗುಣಗಳು ಬರ್ತವೆ, ಶೈತಾನನ ಗುಣಗಳು ಬರ್ತವೆ. ಸೊ ಈ ಭೂಮಿಯ ಮೇಲೆ ನಾವು ಬದುಕಿರುತ್ತಾ ಒಳಿತನ್ನು ನಾವು ತಮ್ಮದಾಗಿಸಿಕೊಳ್ಬೇಕು ಮತ್ತು ಕೆಡುಕನ್ನು ನಮ್ಮಿಂದ ದೂರ ಮಾಡುವಂತಹ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಕೂಡ ಇಂತಹ ಸಂದರ್ಭಗಳಲ್ಲಿ ನಾನು ಈ ಸಮಾಜದಲ್ಲಿ ಒಳಿತನ್ನು ಸ್ಥಾಪಿಸುತ್ತೇನೆ ಅಂತೇಳಿ ಹೊರಟ್ರೆ ನಮಗೆ ಈ ಸಮಾಜದಲ್ಲಿ ಒಳಿತು ಸ್ಥಾಪಿಸಲಿಕ್ಕೆ ಸಾಧ್ಯ ಇದೆ. ನಾವು ಈ ಸಮಾಜದಲ್ಲಿ ಸೌಹಾರ್ದವನ್ನು ಸ್ಥಾಪಿಸ್ತೇವೆ ಅಂತೇಳಿ ಹೊರಟ್ರೆ ನಮಗೆ ಸೌಹಾರ್ದವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇದೆ. ನಾವು ಈ ಸಮಾಜದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸ್ತೇವೆ ಅಂತೇಳಿ ಹೊರಟ್ರೆ ನಮಗೆ ಸಾಮರಸ್ಯವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಿದೆ. ಅದರ ಬದಲಾಗಿ ನಾವು ಈ ಸಮಾಜದಲ್ಲಿ ಕೆಡುಕನ್ನೇ ಹರಡುತ್ತೇವೆ ಅಂದರೆ ಈ ಸಮಾಜ ಕೆಡುಕಿನ ಕೂಪವಾಗಿ ಪರಿಣಮಿಸ್ತದೆ.
ಇಲ್ಲಿ ನಾವು ದ್ವೇಷವನ್ನೇ ಹರಡುತ್ತೇವೆ ಹೇಳಿ ಇದ್ದರೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರಿಗೆ ಇಲ್ಲಿ ದ್ವೇಷಿಸಲಿಕ್ಕೆ ಆರಂಭ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಆ ದೇವನ ಆದೇಶಕ್ಕೆ ಒಳಗಾಗಿ ನಾವೆಲ್ಲರೂ ಕೂಡ ಆ ದೇವಚರರ ಗುಣಗಳನ್ನು ಏನು ಮಾಡಬೇಕು, ಬೆಳೆಸಿಕೊಳ್ಬೇಕು. ಆ ರೀತಿಯಿಂದ ನಾವು ನಮ್ಮನ್ನು ತಿದ್ದಿಕೊಳ್ಬೇಕು. ನೋಡಿ, ನಾವು ಈ ಜಗತ್ತಿಗೆ ಬಂದದ್ದು ಹೇಗೆ? ನಮಗೆ ಏನು ಮೆಷನ್ನಲ್ಲಿ ತಯಾರು ಮಾಡಿದ್ದ? ನಮಗೆ ಯಾವುದಾದ್ರೂ ಕಾರ್ಖಾನೆಯಲ್ಲಿ ತಯಾರು ಮಾಡಿದ್ದ? ಮನುಷ್ಯರು ಈ ಜಗತ್ತಿಗೆ ಹೇಗೆ ಬರ್ತಾರೆ? ಇವತ್ತು ಈ ಭೂಮಿಯ ಮೇಲೆ ಸರಿಸುಮಾರು 800 ಕೋಟಿ ಜನ ಬಾಳ್ತಾ ಇದ್ದಾರೆ. ಇವರೆಲ್ಲ ಹೇಗೆ ಬಂದವರು? ನಾವೆಲ್ಲರೂ ಕೂಡ ನಮ್ಮ ತಾಯಿಯ ಗರ್ಭದಲ್ಲಿ ಬೆಳೆದವರು. ನಾವೆಲ್ಲರೂ ಕೂಡ ಬೆಳೆದದ್ದು ಎಲ್ಲಿ ಅಂದರೆ ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಬೆಳೆದದ್ದು. ನಮಗೆ 9 ತಿಂಗಳು ನಮ್ಮ ತಾಯಿಯ ಗರ್ಭದಲ್ಲಿ ಇಡಲಾಯಿತು. ನಮಗೆ ಕೈಕಾಲು ಕೊಟ್ಟದ್ದು, ನಮಗೆ ತಲೆ ಕೊಟ್ಟದ್ದು, ನಮಗೆ ಮೆದುಳು ಕೊಟ್ಟದ್ದು, ನಮಗೆ ವಿಚಾರ ಮಾಡುವಂತಹ ಬುದ್ಧಿ ಕೊಟ್ಟದ್ದು, ನಮಗೆ ಈ ಜಗತ್ತನ್ನು ಕಾಣುವಂತಹ ಕಣ್ಣು ಕೊಟ್ಟದ್ದು, ಈ ಜಗತ್ತನ್ನು ಕೇಳುವಂತಹ ಕಿವಿ ಕೊಟ್ಟದ್ದು, ಈ ಜಗತ್ತಿನೊಂದಿಗೆ ಸಂಭಾಷಣೆ ನಡೆಸಲಿಕ್ಕೆ ಬೇಕಾದಂತಹ ಈ ನಾಲಿಗೆ ಕೊಟ್ಟದ್ದು, ಎಲ್ಲ ತಾಯಿಯ ಗರ್ಭದಲ್ಲಿ ಕೊಟ್ಟದ್ದು. 9 ತಿಂಗಳ ಕಾಲ ನಾವು ಅಲ್ಲಿ ಇದ್ದೆವು. 9 ತಿಂಗಳ ಕಾಲ ಹೇಗಿದ್ದೇವೆಂದರೆ, ಧರ್ಮಗ್ರಂಥಗಳು ಏನು ಸಾರ್ತವೆ ಅಂದರೆ, ತಂದೆಯ ಬೆನ್ನ ಹಿಂದಿನ ಮೂಳೆಯಿಂದ ಹೊರಟಂಥ ಒಂದು ನೀರಿನ ಹನಿ ಅದು ತಾಯಿಯ ಗರ್ಭಾಶಯವನ್ನು ಸೇರ್ತದೆ. ಆ ನೀರಿನ ಹನಿ ಆ ಗರ್ಭಾಶಯ ಸೇರಿದಾಗ ಅದು ನೀರಿನ ಹನಿ ಇದ್ದದ್ದು ರಕ್ತದ ಪಿಂಡವಾಗಿ ಬದಲಾವಣೆ ಆಗ್ತದೆ. ರಕ್ತದ ಪಿಂಡದಿಂದ ಮತ್ತು ಅದು ಮಾಂಸದ ಮುದ್ದೆ ಆಗ್ತದೆ, ಮತ್ತು ಅದಕ್ಕೆ ಎಲುಬುಗಳನ್ನು ಜೋಡಿಸಲಾಗ್ತದೆ, ಮತ್ತು ಅದಕ್ಕೆ ಒಂದು ಹೊದಿಕೆಯನ್ನು ಹೊದಿಸಲಾಗ್ತದೆ ಅಂತ. ಇದು ಧರ್ಮಗ್ರಂಥಗಳು ಸಾರಿದಂತಹ ಸತ್ಯ. ಅಂದರೆ ಮನುಷ್ಯ ಯಾವ ರೀತಿಯಿಂದ ಹುಟ್ಟಿದ್ದಾನೆ ಹೇಳುವಂಥದ್ದು ಇದು ಹೇಳ್ತವೆ ನಮಗೆ. ಅಂದರೆ ಆ ರೀತಿಯಿಂದ ನಮ್ಮನ್ನು ಸೃಷ್ಟಿಸಲಾಯಿತು. 16 ವಾರಗಳ ತನಕ ನಮಗೆ ಜೀವ ಇರಲಿಲ್ಲ, ನಮ್ಮಲ್ಲಿ ಯಾವುದೇ ಶಕ್ತಿ ಇರಲಿಲ್ಲ. 16 ವಾರಗಳಲ್ಲಿ ನಮ್ಮ ದೇಹದಲ್ಲಿ ನಮಗೆ ಆತ್ಮವನ್ನು ಊದಲಾಯಿತು. ಆತ್ಮವನ್ನು ಊದಿದ ನಂತರ ನಮಗೆ ಜೀವ ಬಂತು. ನಮ್ಮಲ್ಲಿ ವೈಬ್ರೇಟ್ ಶುರುವಾಯಿತು, ನಮ್ಮಲ್ಲಿ ಕಂಪನ ಶುರುವಾಯಿತು. ನಾವು ಒಂದು ಮನುಷ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಶುರುವಾಯಿತು. ಅದೇ ರೀತಿಯಲ್ಲಿ ನೋಡಿ, ಅವನು ಸೃಷ್ಟಿ ಮಾಡಿದ್ದು ಅದು ಅವನ ಇಚ್ಛೆ, ಅವನ ಪ್ರಕಾರ ನಾವು ಸೃಷ್ಟಿಯಾದದ್ದು. ನಮ್ಮ ತಂದೆ ತಾಯಿಗೆ ಅಲ್ಲಿ ಏನು ಕಾರಸ್ಥಾನವಿರಲಿಲ್ಲ. ನಮ್ಮ ತಂದೆ ತಾಯಿಗೆ ಇಚ್ಛೆಗೆ ಅಲ್ಲಿ ಏನು ಅವಕಾಶ ಇರಲಿಲ್ಲ. ಯಾರಿಗೆ ಗಂಡಾಗಬೇಕೋ ಅವರಿಗೆ ಗಂಡು ಮಕ್ಕಳು, ಯಾರಿಗೆ ಹೆಣ್ಣು ಬೇಕೋ ಅವರಿಗೆ ಹೆಣ್ಣು ಮಕ್ಕಳು, ಯಾರಿಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎರಡೂ ಬೇಕೋ ಅವರಿಗೆ 2, ಮತ್ತು ಯಾರಿಗೂ ಏನೂ ಇಲ್ಲ ಅಂಥೇಳಿ ಅವ ನಿರ್ಧಾರ ಮಾಡಿಬಿಟ್ರೆ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಹೇಗಿರಬೇಕು ಅಂತೇಳಿ ಇಚ್ಛೆಪಟ್ಟವನು ಕೂಡ ಅವನೇ. ನಾವು ಉದ್ದಗಿರಬೇಕು, ನಾವು ಗಿಡ್ಡ ಇರಬೇಕು, ನಾವು ಬಿಳಿಯರಾಗಿರಬೇಕು, ನಾವು ಕರಿಯರಾಗಿರಬೇಕು, ನಾವು ಬುದ್ಧಿವಂತರಾಗಿರಬೇಕು, ನಮಗೆ ಬುದ್ಧಿಮಾಂದ್ಯತೆ ಬೇಕು, ನಾವು ಎಲ್ಲಿ ಹುಟ್ಟಬೇಕು, ಯಾವ ಕುಟುಂಬದಲ್ಲಿ ಹುಟ್ಟಬೇಕು, ಯಾರು ನಮಗೆ ತಂದೆ ತಾಯಿ ಆಗಬೇಕು, ಯಾರು ನಮಗೆ ಸಂಬಂಧಿಕರಾಗಬೇಕು, ಮತ್ತು ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ಪ್ರದೇಶದಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಇದೆಲ್ಲ ನಿರ್ಧಾರ ಮಾಡಿದವನು ಅವನು. ನಮ್ಮ ತಂದೆ ತಾಯಿಯ ನಿರ್ಧಾರ ಅಲ್ಲ, ನಮ್ಮ ಕುಟುಂಬದ ನಿರ್ಧಾರ ಅಲ್ಲ, ಅಥವಾ ಈ ಮನುಷ್ಯರ ನಿರ್ಧಾರ ಅಲ್ಲ. ಇದೆಲ್ಲವೂ ಕೂಡ ಅವನ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು. ನಮ್ಮ ದೇಶ ಯಾವುದಾಗಿರಬೇಕು, ನಮ್ಮ ಭಾಷೆ ಯಾವುದಾಗಿರಬೇಕು, ಮತ್ತು ಯಾವಾಗ ನಾವು ಬರಬೇಕು ಅಂತ. ನಾವೊಂದು 100 ವರ್ಷದ ಹಿಂದೆ ಬರ್ಬೋದಾಗಿತ್ತು, ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಥವಾ ನಾವು ಒಂದು 100 ವರ್ಷದ ನಂತರ ಇನ್ನೂ ಕೂಡ ಇದು ಡೆವಲಪ್ ಆಗ್ತದೆ ಈ ಕಂಟ್ರಿ ಹೇಳುವಂಥದ್ದು, ಇನ್ನೂ ಕೂಡ ಅಡ್ವಾನ್ಸ್ ಹೋಗ್ತದೆ, ಇನ್ನೂ ಕೂಡ ಟೆಕ್ನಾಲಜಿ ಹೇಳುವಂಥದ್ದು ಇನ್ನೂ ಕೂಡ ಇಲ್ಲಿ ಪರಿವರ್ತನೆ ಆಗ್ತದೆ. ಒಂದು 100 ವರ್ಷದ ನಂತರ ಬರ್ಬೋದಿತ್ತು, ಆದರೆ ನಮಗೆ ಅವಕಾಶ ಇಲ್ಲ. ಇದೆಲ್ಲವೂ ಕೂಡ ಅವನ ನಿರ್ಧಾರದಂತೆ ಆಗಿದೆ ಹೇಳುವಂಥದ್ದು ಸತ್ಯ. ಅಷ್ಟು ಮಾತ್ರ ಆದದ್ದು ಮಾತ್ರ ಅಲ್ಲ, ಅಲ್ಲಿ ಜೀವಂತ ಇಟ್ಟದ್ದು ಮಾತ್ರ ಅಲ್ಲ, ಅಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದು, ಅಲ್ಲಿ ನಮ್ಮನ್ನು ಹುಟ್ಟಿಸಿದ್ದು ಮಾತ್ರ ಅಲ್ಲ ಅವ. ಬದಲಾಗಿ ಈ ಜಗತ್ತಿಗೆ ಕಳುಹಿಸಿದ ನಂತರವೂ ಕೂಡ ಇದನ್ನೆಲ್ಲ ನಮ್ಮನ್ನು ನೋಡಿಕೊಳ್ಳುವವನು ಕೂಡ ಅವನೇ. ಇದು ನಮಗೆ ಅರ್ಥ ಆಗಬೇಕು. ನೋಡಿ, ಸರಿಸುಮಾರು ಅವನು ಯಾವ ರೀತಿ ಇಟ್ಟಿದ್ದಾನೆಂದರೆ, ನಮ್ಮ ಪ್ರತಿಯೊಂದು ಅಂಗಾಂಗಗಳು ಕೂಡ ಅವನ ಹತೋಟಿಯಲ್ಲಿದೆ. ಯಾವುದೂ ಅವನ ಹತೋಟಿಯಿಂದ ಹೊರಗಿಲ್ಲ. ನಾವು ಯಾರೂ ಕೂಡ ಸ್ವತಂತ್ರರಲ್ಲ, ನಾವೆಲ್ಲರೂ ಕೂಡ ಅವನ ಆಜ್ಞೆಗೆ ಅತೀತ ಆಗಿದ್ದೇವೆ. ಅವನ ಆಜ್ಞೆಯಂತೆ ಇಡೀ ಜಗತ್ತಿನ ಮನುಷ್ಯರು ನಡೆಯುವಂಥದ್ದು. ಯಾವ ರೀತಿ ಅಂದರೆ, ಅವ ನೋಡಿ ರಕ್ತ ಪರಿಚಲನೆ ಕೊಟ್ಟಿದ್ದಾನೆ.
ಈ ಜಾಯಿಂಟ್ಸ್ಗಳು ಏನಿವೆ ಇದು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಇದಕ್ಕೆ ಈ ಎಲುಬುಗಳಿಗೆ 360 ಜಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ ಅವ ಎಂತಹ ಕರ್ತ ನೋಡಿ ಅವನು ಎಷ್ಟು ಚಾಕಚಕ್ಯತೆ ಉಳ್ಳವನು, ಅವನು ಎಷ್ಟು ಶಕ್ತಿ ಉಳ್ಳವನು ನೋಡಿ. ಅವನು ಯಾವ ರೀತಿ ತಾಯಿಯ ಹೊಟ್ಟೆಯೊಳಗೆ ಇಡುವಾಗಲೇ ರಕ್ತ ಪರಿಚಲನೆಯ ವ್ಯವಸ್ಥೆ ಮಾಡಿದ್ದಾನೆ. ಈ ರಕ್ತ ಮೇಲೆ ಕೆಳಗೆ ಹೋಗುವಂಥದ್ದು ನಮ್ಮ BP ಸಿಸ್ಟಮ್ ಹೇಳುವಂಥದ್ದು ಅದು ನಮ್ಮ ಕೈಯಲ್ಲಿಲ್ಲ, ಅದು ಅವನ ಕೈಯಲ್ಲಿದೆ. ನಾವು ಎಷ್ಟು ಅವನಿಗೆ ಆಧೀನ ಅಂತ. ನಮ್ಮ ರಕ್ತ ಪರಿಚಲನೆ, ಈ ಗಂಟುಗಳ ಚಲನೆ ಮತ್ತು ನಮ್ಮ ದೇಹದಲ್ಲಿ ಪ್ರತಿ ದಿವಸ 140 ಲೀಟರ್ ರಕ್ತ ಅದು ಫಿಲ್ಟರ್ ಆಗ್ತದೆ, ಅದು ಪ್ಯೂರಿಫೈ ಆಗ್ತದೆ. ಇದನ್ನು ಮಾಡುವವನು ಕೂಡ ಅವನೇ, ನಾಮಲ್ಲ. ಅದೇ ರೀತಿಯಲ್ಲಿ ಸರಿಸುಮಾರು 11,000 ಲೀಟರ್ ಗಾಳಿ ನಾವು ಒಳಗೆ ತಗೊಂಡು ಹೊರಗೆ ಬಿಡ್ತೇವೆ. ನಮಗೆ ಯಾರಿಗಾದರೂ ಪ್ರಯಾಸ ಆಗ್ತದೆ, ನಮಗೆ ಯಾರಿಗಾದರೂ ಆ ಶಕ್ತಿಯನ್ನು ಅದಕ್ಕೆ ಉಪಯೋಗಿಸಬೇಕಾ? ಯಾವ ರೀತಿ ಅವ ಸಿಸ್ಟಮ್ ಮಾಡಿದಾನಂದರೆ, ನಮ್ಮ ಶ್ವಾಸಕೋಶದ ಸಿಸ್ಟಮ್ ಹೇಗಿದೆ ಅಂದರೆ 11,000 ಲೀಟರ್ ಗಾಳಿ ನಾವು ಪ್ರತಿದಿನ ಒಳಗೆ ತಗೊಂಡು ಹೊರಗೆ ಬಿಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಹೃದಯ ಹೇಳುವಂಥದ್ದು ಅದು ಬಡಿಯುವುದು ನಾಮಲ್ಲ. ನಮ್ಮ ಹೃದಯ ಸರಿಸುಮಾರು ಒಂದು ದಿವಸಕ್ಕೆ 86,400 ಬಾರಿ ಬಡಿತದೆ. ಎಷ್ಟು ಬಾರಿ ಬಡಿತದೆ? ಒಂದು ದಿವಸಕ್ಕೆ 24 ಗಂಟೆಗಳಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಈ ಹೃದಯ ಬಡಿತದೆ 86,400 ಬಾರಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಸರಿಸುಮಾರು 86,400 ಬಾರಿ ಹೃದಯ ಬಡಿಸುವವನು ಯಾರು ಬಡಿಸ್ತಾನೆ? ಒಂದು 5 ಬಾರಿ ಹೃದಯ ಬಡಿಯುವುದು ನಿಂತು ಹೋದರೆ ಏನಾಗ್ಬೋದು? 86,400 ಬಾರಿ ಬಡಿಯುವ ಈ ಹೃದಯ ಒಂದು 5 ಬಾರಿ ನಿಂತು ಹೋದರೆ ನಾವು ನಿಂತ ನೆಲವೇ ಅದು ಕಂಪಿಸಲಿಕ್ಕೆ ಆರಂಭವಾಗ್ತದೆ. ನಾವು ಯಾರೂ ಕೂಡ ಮನುಷ್ಯರಾಗಿ ಇರುವುದಿಲ್ಲ, ನಮ್ಮ ಹೆಸರು ಕೂಡ ಇರುವುದಿಲ್ಲ, ನಮ್ಮ ಅಸ್ತಿತ್ವವೇ ಅದು ಮಾಯವಾಗಿ ಹೋಗ್ತದೆ. ಯಾರೂ ಕೂಡ ನಮ್ಮನ್ನು ಹೆಸರು ಹಿಡಿದು ಕರೆಯುವುದಿಲ್ಲ. ನೋಡಿ, ನಮ್ಮನ್ನು 50 ವರ್ಷ 60 ವರ್ಷ 70 ವರ್ಷ 80 ವರ್ಷ ಹೆಸರು ಹಿಡಿದು ಕರೀತಾರೆ. ಯಾವಾಗ ಈ ಉಸಿರು ಹೊರಟು ಹೋಗ್ತದೋ ಆವಾಗ ನಮ್ಮ ಹೆಸರು ಕೂಡ ಹೊರಟು ಹೋಗ್ತದೆ. ಇದು ಆ ದೇವನ ಸೃಷ್ಟಿಯ ವೈಶಿಷ್ಟ್ಯ ಹೇಳುವಂಥದ್ದು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ದೇವರಿಗೆ ಭಯಪಡಬೇಕು ಅಂತ, ಯಾಕೆ ನಾವು ದೇವರನ್ನು ಅರಿಬೇಕು ಅಂತ, ಯಾಕೆ ನಾವು ದೇವರು ಯಾರು ಹೇಳುವಂಥದ್ದು ತಿಳಿಬೇಕು ಅಂದರೆ ಇದೆಲ್ಲವೂ ಕೂಡ ಅವನೇ ಮಾಡ್ತಾ ಇದ್ದಾನೆ. ನಾವು 5 ಬಾರಿ ಹೃದಯ ನಿಂತು ಬಿಟ್ಟರೆ ನಾವು ಒಂದು ಹೆಣವಾಗ್ತೇವೆ, ನಾವು ಒಂದು ಡೆಡ್ ಬಾಡಿ ಆಗ್ತೇವೆ, ಅಥವಾ ನಾವು ಒಂದು ಮಯ್ಯತ್ತಾಗ್ತೇವೆ. ಈ ಕಾರಣದಿಂದ ನೋಡಿ, ನಾವು ನನ್ನದು 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 ಹೇಳ್ತೇವೆ, ಯಾವುದೂ ಕೂಡ ನನ್ನದಲ್ಲ. ನೋಡಿ, ತಾವೆಲ್ಲರೂ ಕೂಡ ಭಾಳ ಗಮನ ಕೊಟ್ಟು ತಿಳಿಬೇಕು. ಇದು ಧಾರ್ಮಿಕ ವೇದಿಕೆ. ಇದು ತಾವು ಭಾಳ ಶಾಂತರಾಗಿ ಮಾತುಗಳನ್ನು ಕೇಳಬೇಕು. ಯಾಕೆ ಅಂದರೆ ಧರ್ಮ ಹೇಳುವಂಥದ್ದು ನಮ್ಮನ್ನು ಜೋಡಿಸಲಿಕ್ಕೆ ಬಂದಿರುವಂಥದ್ದು, ನಮ್ಮನ್ನು ಒಡಿಲಿಕ್ಕೆ ಬಂದಿರುವಂಥದ್ದಲ್ಲ. ಧರ್ಮದ ಕೆಲಸ ಏನು, ಧರ್ಮದ ಡ್ಯೂಟಿ ಏನು, ಧರ್ಮದ ದೌತ್ಯ ಏನು ಅಂದರೆ ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸುವುದು ಧರ್ಮ. ಆ ಎಲ್ಲ ಮನುಷ್ಯನನ್ನು ದೇವನೊಂದಿಗೆ ಜೋಡಿಸಲಿಕ್ಕೆ ಧರ್ಮ ಬಂದಿರುವಂಥದ್ದು. ನೋಡಿ, ದೇಹದಲ್ಲಿ ಯಾವುದು ಕೂಡ ನನ್ನದಲ್ಲ. ಈ ಕೈ ನಂದು ಅಂಥೇಳಿ ಇರ್ತಿದ್ರೆ, ನಾನು ಯಾವುದು ನಂದು ಹೇಳ್ತೇನೆ, ಈ ಕೈ ನಂದು ಅಂಥೇಳಿ ಇಡ್ತಿದ್ರೆ ಈ ಕೈಗೆ ಯಾವಾಗಲೂ ನೋವು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಕಾಲುಗಳು ನನ್ನದೇ ಆಗಿರ್ತಿದ್ರೆ, ನನ್ನ ಹತೋಟಿಯಲ್ಲಿದ್ದರೆ ಈ ಕಾಲಿಗೆ ಯಾವಾಗಲೂ ಜಾಯಿಂಟ್ ಪೇನ್ ಬರ್ತಾ ಇರಲಿಲ್ಲ. ಈ ಕೈ ಕಾಲು ಬಿಡಿ, ಈ ದೇಹ ನಂದು ಅಂತ ಹೇಳಿದರೆ ನನಗೆ ನಿಶಕ್ತಿ ಬರ್ತಾ ಇರಲಿಲ್ಲ, ನಾನು ಶಕ್ತಿವಂತನಾಗಿಯೇ ಇರ್ತಿದ್ದೆ. ನಾನು ಹಣ್ಣು ಹಂಪಲು ತಿಂತೇನೆ, ತರಕಾರಿ ತಿಂತೇನೆ, ಊಟ ಮಾಡ್ತೇನೆ, ಚಪಾತಿ ತಿಂತೇನೆ, ರೊಟ್ಟಿ ತಿಂತೇನೆ, ಆದರೆ ನನ್ನಲ್ಲಿ ನಿಶಕ್ತಿ ಇದೆ. ಯಾಕೆ? ಇದು ನನ್ನದಲ್ಲ. ಯಾರೋ ಇದಕ್ಕೆ ಶಕ್ತಿ ತುಂಬುತ್ತಾನೆ, ಯಾರೋ ಇದನ್ನು ನಿಶಕ್ತಿಯಾಗಿ ಮಾಡ್ತಾನೆ. ಈ ದೇಹ ನಂದೇ ಹೇಳಿ, ಆದರೆ ಈ ದೇಹಕ್ಕೆ ಕಾಯಿಲೆ ಯಾಕೆ ಬರ್ತದೆ? ಈ ದೇಹ ನಂದಲ್ಲ, ಈ ದೇಹಕ್ಕೆ ಕಾಯಿಲೆ ಬರ್ತದೆ. ನಾನು ಚಿಕ್ಕವನಿರುವಾಗಲೂ ಕೂಡ ಹಾಲು ಕುಡಿತಿದ್ದೆ, ದೊಡ್ಡವನಾಗಿರುವಾಗಲೂ ಕೂಡ ಹಾಲು ಕುಡಿತಿದ್ದೆ, ಈಗಲೂ ಕೂಡ ಹಾಲು ಕುಡಿತಾ ಇದ್ದೇನೆ. ಆದರೆ ನಾನು ಈಗ ಮಗುವಾಗಿಲ್ಲ, ಯೌವನನಾಗಿಲ್ಲ, ನಾನು ಮುದುಕನಾಗಿದ್ದೇನೆ. ಯಾಕೆ? ಯಾರು ಮಾಡಿದ್ದಿದು? ಈ ವ್ಯವಸ್ಥೆ ಮಾಡಿದ್ದ್ಯಾರು?
ನನಗೆ ಯೌವನ ತುಂಬ ಪ್ರಿಯವಾಗಿತ್ತು, ಆದರೆ ನಾನು ಯೌವನದಲ್ಲಿಲ್ಲ. ಏನು ನಾನು ಯೌವನದಲ್ಲಿ ತಿಂತೇನೋ ಅದನ್ನು ಈಗಲೂ ಕೂಡ ತಿಂತಾ ಇದ್ದೇನೆ, ಆದರೆ ನನ್ನ ಯೌವನ ಉಳಿಲಿಲ್ಲ. ನಾನು ನನ್ನ ಯೌವನದಲ್ಲಿ ಏನು ತಿಂತಾ ಇದ್ದೇನೋ ಅದು ಈಗಲೂ ತಿಂತಾ ಇದ್ದೇನೆ, ಆದರೆ ನನ್ನ ತಲೆ ಕೂದಲು ಉದುರುತ್ತಾ ಉಂಟು, ನನ್ನ ತಲೆ ಕೂದಲು ನಿಲ್ಲಿಲ್ಲ. ನಾನು ಆವಾಗ ಏನು ಮಾಡ್ತಾ ಇದ್ದೇನೆ ಇವಾಗಲೂ ಅದೇ ಮಾಡ್ತಾ ಇದ್ದೇನೆ. ನನ್ನ ತಲೆ ಕೂದಲು ನನ್ನ ಗಡ್ಡ ಕಪ್ಪಾಗಿ ಇರಬೇಕಿತ್ತು, ಅದು ಬೆಳ್ಳಗಾಗಿ ಬಿಟ್ಟಿದೆ. ಯಾಕೆ ಅಂತೇಳಿ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಇದನ್ನು ಸಂಪೂರ್ಣ ಚಲಾಯಿಸುವವನೊಬ್ಬನಿದ್ದಾನೆ ಮತ್ತು ಈ ಜಗತ್ತು ಸೃಷ್ಟಿ ಮಾಡಿದ್ದು ಅವನಿಗಾಗಿ. ಇದು ಬಹಳ ವಿಶೇಷತೆ. ಈ ಜಗತ್ತು ಯಾರಿಗೆ ಸೃಷ್ಟಿಯಾಗಿದೆ ಅಂದರೆ ಈ ಜಗತ್ತು ಮನುಷ್ಯರಿಗಾಗಿ ಸೃಷ್ಟಿಯಾಗಿರುವಂಥದ್ದು. ಇಲ್ಲಿರುವಂತಹ ಈ ಭೂಮಿ, ಈ ಆಕಾಶ, ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಗಾಳಿ, ಈ ಬೆಳಕು, ಈ ಮಳೆ, ಈ ಬಿಸಿ, ಈ ಸೆಕೆ, ಈ ತಂಪು, ಈ ಕಂಪು, ಇದೆಲ್ಲವೂ ಕೂಡ ಮನುಷ್ಯನಿಗಾಗಿದೆ. ಆ ಮನುಷ್ಯ ಅಂದರೆ ಯಾರು? 6 ಫೀಟ್ 1.25 ಅಡಿ ಇರುವಂತಹ ಮನುಷ್ಯ ಅವನು. ಇದೆಲ್ಲವೂ ಕೂಡ ಮನುಷ್ಯನಿಗಾಗಿ ಸೃಷ್ಟಿಯಾದದ್ದು. ಭೂಮಿ ಕೇವಲ ಸೃಷ್ಟಿಯಾದದ್ದು ಮಾತ್ರ ಅಲ್ಲ, ಈ ಭೂಮಿ ತಿರುಗುತ್ತಾ ಇದೆ. ಈ ಭೂಮಿ ತಿರುಗುತ್ತಾ ಇದೆ, ನಮಗೆ ಅರ್ಥ ಆಗ್ತಾ ಇಲ್ಲ. 800 ಕೋಟಿ ಜನರನ್ನು ಹಿಡ್ಕೊಂಡು ಈ ಭೂಮಿ ತಿರುಗುತ್ತಾ ಇದೆ. ಯಾರು ಇದನ್ನು ತಿರುಗಿಸುವವನು? ಈ ಭೂಮಿ ಒಂದು ದಿವಸ ತಿರುಗಲಿಲ್ಲ ಅಂದರೆ ಇಲ್ಲಿ ಹಗಲಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ತಿರುಗಲಿಲ್ಲ ಅಂದರೆ ಇಲ್ಲಿ ರಾತ್ರಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಮನುಷ್ಯರನ್ನು ಮಾತ್ರ ಅವನು ಸೃಷ್ಟಿ ಮಾಡಿದ್ದಲ್ಲ, ಮನುಷ್ಯನಿಗೆ ಇರಲಿಕ್ಕೆ ಬೇಕಾಗಿ ಈ ಭೂಮಿಯನ್ನು ಕೂಡ ಅವನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಈ ಆಕಾಶವನ್ನು ಎತ್ತರಕ್ಕೆ ಏರಿಸಿದ್ದಾನೆ. ಈ ಆಕಾಶ ಎಷ್ಟು ಎತ್ತರ ಇರ್ಬೋದು? ಯಾರಾದರೂ ಆಲೋಚನೆ ಮಾಡಿದ್ದೀರಾ? ಈ ಆಕಾಶ ಎಷ್ಟು ಎತ್ತರ ಇದೆ? ಬರೀ ಕಣ್ಣಿನಲ್ಲಿ ಆಕಾಶವನ್ನು ಕಾಣಬಹುದಲ್ಲ, ಅದಕ್ಕೊಂದು ಕಲರ್ ನೀಡಿದ್ದಾನೆ, ನೀಲಿ ಕಲರನ್ನು ನೀಡಿದ್ದಾನೆ. ಆ ಕಲರ್ ಎಂದಾದರೂ ಪೇಡ್ ಆಗಿದೆ? ಅದಕ್ಕೆ ಎಂದಾದರೂ ಪೇಂಟ್ ಕೊಡುವಂತಹ ಅವಶ್ಯಕತೆ ಬಿತ್ತೋ? ನಮಗೆ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಈ ಆಕಾಶದ ಕೆಳಗಡೆ ಇರುವಂತಹ ಸೂರ್ಯ ಇದ್ದಾನಲ್ಲ, ಆ ಸೂರ್ಯ ಈ ಭೂಮಿಗಿಂತ ಸರಿಸುಮಾರು 15.5 ಕೋಟಿ ಕಿಲೋಮೀಟರ್ ದೂರ ಇದ್ದಾನೆ. ಈ ಸೂರ್ಯ ಎಷ್ಟು ದೂರ ಇದ್ದಾನೆ ಭೂಮಿಗಿಂತ? ವಿಜ್ಞಾನ ಹೇಳ್ತದೆ ಅವನು ಸುಮಾರು 15.5 ಕೋಟಿ ಕಿಲೋಮೀಟರ್ ದೂರ ಇದ್ದಾನೆ ಅಂತ. ಅದೇ ರೀತಿಯಲ್ಲಿ ಅವನ ಬಿಸಿ ಎಷ್ಟು ಅಂದರೆ, ಈ ಸೂರ್ಯನಲ್ಲಿ ಈ ಭೂಮಿಗೆ ಬರುವ ಬಿಸಿ ಎಷ್ಟು ಅಂತೇಳಿದರೆ ಅದು ಸರಿಸುಮಾರು 1,40,00,000 ಸೆಂಟಿಗ್ರೇಡ್ ಆಗಿದೆ ಅಂತ. ನಮ್ಮ ಈ ಬಲ್ಬುಗಳು, ಈ ಲೈಟುಗಳು ಏನಿದೆ ಇದೆಲ್ಲ 100, 150, 200, ಹೆಚ್ಚಂದರೆ 1000 ವೋಲ್ಟ್ಸ್ಗಳು ಇರುವಂಥದ್ದು. ಆದರೆ ಸೂರ್ಯನಲ್ಲಿರುವಂತಹ ಬಿಸಿ ಎಷ್ಟು ಅಂದರೆ ಅದು ಸರಿಸುಮಾರು 1,40,00,000 ಸೆಂಟಿಗ್ರೇಡ್ ಬಿಸಿ ಇದೆ. ಅದರಲ್ಲಿ ಕೇವಲ ಬೆಳಕು ಮಾತ್ರ ಕೊಟ್ಟಿರುವುದಲ್ಲ, ಅದರಲ್ಲಿ ಬಿಸಿ ಕೊಟ್ಟಿದ್ದಾನೆ. ಆ ಬಿಸಿ ಕೊಟ್ಟ ಕಾರಣ ಏನಾಗಿದೆ ಅಂದರೆ ಈ ನೀರು ಆವಿಯಾಗ್ತದೆ, ನೀರು ಆವಿಯಾಗ್ತದೆ, ಮೋಡ ಕಟ್ತದೆ ಮತ್ತು ಆ ಮೋಡದಿಂದ ಮಳೆ ಬರ್ತದೆ. ಆ ವ್ಯವಸ್ಥೆ ಮಾಡಿದ್ದಾನೆ ಅವ. ಮತ್ತು ಅವನ ಬಿಸಿಯ ಕಾರಣವೇ ನಾವು ಬಿತ್ತಿದ ಬೀಜ ಉಂಟಲ್ಲ ಅದು ಮೊಳಕೆ ಒಡೆಯುತ್ತದೆ. ಆ ಬೀಜ ಮೊಳಕೆ ಒಡೆಯುತ್ತದೆ, ಅದರಲ್ಲಿ ಎಲೆಗಳು ಚಿಗುರುತ್ತವೆ ಮತ್ತು ಅದರಲ್ಲಿ ಹೂವು ಬರ್ತದೆ, ಅದರಲ್ಲಿ ಕಾಯಿ ಬರ್ತದೆ, ಅದರಲ್ಲಿ ಹಣ್ಣು ಆಗ್ತದೆ ಮತ್ತು ಆ ಹಣ್ಣಿನಲ್ಲಿ ರಸ ತುಂಬಲಾಗ್ತದೆ. ಇದೆಲ್ಲ ಯಾರು ಮಾಡುವಂಥದ್ದು? ಒಂದು ಬೀಜ ಬಿತ್ತಿ ಸಾವಿರಾರು ಕಾಳುಗಳನ್ನು ಕೊಡುವವನು ಯಾರು? ಇದು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಬೇಕು. ಸೂರ್ಯನ ಗಾತ್ರ ಎಷ್ಟು ಅಂದರೆ ಏನು 800 ಕೋಟಿ ಜನ ನಾವು ಈ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದೇವೆ, ಅದಕ್ಕಿಂತ ಈ ಸೂರ್ಯನ ಗಾತ್ರ 3,33,000 ಪಟ್ಟು ದೊಡ್ಡವ ಸೂರ್ಯ. ನಮಗೆ ನೋಡಲಿಕ್ಕೆ ಒಂದು ಫುಟ್ಬಾಲ್ ಥರ ಕಾಣ್ತದೆ, ಅದು ಒಂದು ಬಿಸಿಯ ಕೆಂಡದಂತೆ ಕಾಣ್ತದೆ ಅದು. ಆದರೆ ಈ 800 ಕೋಟಿ ವಾಸ ಮಾಡುವಂಥ ಈ ಭೂಮಿ ಏನಿದೆ, ಈ ಭೂಮಿಗಿಂತ 100-200 ಪಟ್ಟಲ್ಲ, 3,33,000 ಪಟ್ಟು ದೊಡ್ಡವ ಸೂರ್ಯ. ನಾನು ಯಾಕೆ ಇದನ್ನೆಲ್ಲ ಆರಂಭದಲ್ಲಿ ನಿಮ್ಮ ಮುಂದೆ ಇಟ್ಟೆ ಅಂದರೆ ನಾವೆಲ್ಲ ಸುಖವಾಗಿ ಬಾಳಬೇಕು, ನಾವೆಲ್ಲ ಸಂತೋಷವಾಗಿ ಬಾಳಬೇಕು, ನಾವೆಲ್ಲ ಪ್ರೀತಿಯಿಂದ ಬಾಳಬೇಕು ಅಂತ. ನಾವೆಲ್ಲ ಸಂತೋಷದಿಂದ ಬಾಳಬೇಕು, ಪ್ರೀತಿಯಿಂದ ಬಾಳಬೇಕು, ಒಗ್ಗಟ್ಟಾಗಿ ಬಾಳಬೇಕು. ಇನ್ನೊಬ್ಬರಿಗೆ ಮರ್ಯಾದೆ ಕೊಡುವುದನ್ನು ನಾವು ಕಲಿತುಕೊಳ್ಬೇಕು. ಅದೇ ರೀತಿಯಲ್ಲಿ ತಂದೆ ತಾಯಿಯನ್ನು ನಾವು ಗೌರವಿಸಬೇಕು. ತಂದೆ ತಾಯಿ ಯಾರು? ತಂದೆ ತಾಯಿ ಭೂಮಿಗೆ ಬರಲಿಕ್ಕೆ ನಮಗೆ ಕಾರಣಕರ್ತರು ಅವರು. ತಂದೆ ತಾಯಿಗೆ ಗೌರವಿಸಬೇಕು ಅಂತೇಳಿ ಧರ್ಮ ಕಲಿಸಿಕೊಡ್ತದೆ. ತಂದೆ ತಾಯಿಯ ಮುಂದೆ ನಿಂತು ನೀವು ಜೋರಾಗಿ ಮಾತನಾಡಬಾರದು ಅಂತ ಧರ್ಮ ಕಲಿಸಿಕೊಡ್ತದೆ ನಮಗೆ.
ತಂದೆಯನ್ನು ಗೌರವಿಸಲಿಕ್ಕೆ ಕಲಿಸಿಕೊಡ್ತದೆ, ತಾಯಿಯನ್ನು ಗೌರವಿಸಲಿಕ್ಕೆ ಕಲಿಸಿಕೊಡ್ತದೆ. ಪ್ರವಾದಿ ಮುಹಮ್ಮದರು ಹೇಳ್ತಾರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಸ್ವರ್ಗ ಮತ್ತು ನಿಮ್ಮ ತಂದೆ ತಾಯಿಗಳೇ ನಿಮ್ಮ ನರಕ ಅಂತ. ಕೇಳಲಾಯಿತು ಪ್ರವಾದಿಗಳಲ್ಲಿ, ಅದು ಹೇಗೆ ಅಂತ, ಯಾವ ರೀತಿ ಅವರು ಸ್ವರ್ಗ ಮತ್ತು ನರಕ ಅಂತ. ಅದಕ್ಕೆ ಪ್ರವಾದಿಗಳು ಹೇಳಿದರು, ಯಾರು ತನ್ನ ತಂದೆ ತಾಯಿಯನ್ನು ಮುದಿಪ್ರಾಯದಲ್ಲಿ ಪಡೆದು ಅವರ ಸೇವೆ ಮಾಡಿ ಅವರ ಸಂತೋಷ ಗಳಿಸಿ ಯಾರಿಗೆ ಸ್ವರ್ಗ ಪಡೀಲಿಕ್ಕೆ ಸಾಧ್ಯವಾಗಲಿಲ್ಲವೋ ಅವನು ವಿನಾಶನಾದನು ಅಂತ. ಅವರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ದಾರಿ ನಮಗೆ. ಯಾರು ಮುದಿಪ್ರಾಯದಲ್ಲಿ ಪಡೆದು ಅವರ ಕಣ್ಣೀರನ್ನು ಹರಿಸ್ತಾನೋ, ಅವರಿಗೆ ಕಷ್ಟ ಕೊಡ್ತಾನೋ, ಅವರಿಗೆ ಗೌರವ ಕೊಡುವುದಿಲ್ಲ, ಅವರಿಗೆ ನರಕ ಅಂತೇಳಿ ಪ್ರವಾದಿಗಳು ಹೇಳಿದರು. ಸೊ ಈ ನಿಟ್ಟಿನಲ್ಲಿ ನಮಗೆ ತಂದೆ ತಾಯಿಗಳನ್ನು ಗೌರವಿಸಲಿಕ್ಕೆ ಸಾಧ್ಯ ಆಗಬೇಕು. ಧರ್ಮ ಕಲಿಸುವುದು ಏನು ಅಂದರೆ, ತಂದೆ ತಾಯಿಗಳ ಮುಂದೆ ನೀನು ಸೆಟೆದು ನಿಲ್ಲಬೇಡ ಅಂತ. ನ್ಯಾಯ ನಿನ್ನ ಪರವಾಗಿದ್ದರೂ ಕೂಡ ತಂದೆ ತಾಯಿಗಳ ಮುಂದೆ ನೀನು ವಾದಿಸಬೇಡ ಅಂತ. ನ್ಯಾಯ ನಿನ್ನ ಪರವಾಗಿದ್ದರೂ ಕೂಡ ತಂದೆ ತಾಯಿಗಳ ಎದುರು ನೀನು ವಾದಿಸಬೇಡ. ಯಾಕೆ ಅಂದರೆ ಅವರು ನಿನಗೆ ಶಾಪ ಕೊಡುವುದು ಬೇಡ. ಅವರ ಮನಸ್ಸಿನಲ್ಲಿ ಒಂದು ಉಫ್ ಅಂತೇಳಿ ಬಂದು ಬಿಟ್ಟರೆ ಅದು ನಿನಗೆ ಶಾಪವಾಗಿ ಪರಿಣಮಿಸ್ತದೆ ಅಂತ. ಆದರೆ ನಾವಿವತ್ತು ಏನು ಮಾಡ್ತಾ ಇದ್ದೇವೆ, ನಮ್ಮ ತಂದೆ ತಾಯಿಗಳನ್ನು ಎಷ್ಟು ಗೌರವವಾಗಿ ನಾವಿವತ್ತು ಕಾಣ್ತಾ ಇದ್ದೇವೆ. ಇದರ ಒಂದು ಅವಲೋಕನ ಆಗಬೇಕಾದಂಥ ಅಗತ್ಯ ಇದೆ. ಅದೇ ರೀತಿಯಲ್ಲಿ ಗಂಡ ಮತ್ತು ಹೆಂಡತಿಯ ಪ್ರೇಮ, ಅವರು ಒಬ್ಬರು ಇನ್ನೊಬ್ಬರಿಗೆ ಸಹಾಯಕರು. ಧರ್ಮ ಹೇಳುವುದು ಗಂಡ ಹೆಂಡತಿ ಆತ್ಮೀಯತೆಯಿಂದ ಕೂಡಿರಬೇಕು ಅಂತ, ನೀವು ಪ್ರೀತಿಯಿಂದ ಕೂಡಿರಬೇಕು ಅಂತ, ನೀವು ವಿಶ್ವಾಸದಿಂದ ಕೂಡಿರಬೇಕು ಅಂತ. ಯಾಕೆಂದರೆ ಈ ಜಗತ್ತು ನಡೆಯುವಂಥದ್ದೇ ಗಂಡ ಮತ್ತು ಹೆಂಡತಿಯಿಂದ. ಗಂಡ ಮತ್ತು ಹೆಂಡತಿ ಇಲ್ಲ ಅಂದರೆ ಈ ಜಗತ್ತಿನಲ್ಲಿ ಸಂತಾನಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ನಿಯಮವನ್ನು ಹೇಗೆ ಇಡಲಾಗಿದೆ ಅಂದರೆ ಅದು ಗಂಡ ಮತ್ತು ಹೆಂಡತಿಯ ಮೂಲಕ ಇಡಲಾಗಿದೆ. ಗಂಡ ಮತ್ತು ಹೆಂಡತಿಯ ಬಗ್ಗೆ ಧರ್ಮ ಕಲಿಸುವುದು ಏನು ಅಂದರೆ, ನೀವು ಒಬ್ಬರು ಇನ್ನೊಬ್ಬರಿಗೆ ಉಡುಗೆಯಾಗಿದ್ದೀರಿ ಅಂತ, ವಸ್ತ್ರ ಆಗಿದ್ದೀರಿ ನೀವು ಅಂತ. ಅವರ ಕುಂದು ಕೊರತೆಗಳು ಏನಾದರೂ ಇದ್ದರೂ, ಯಾವ ರೀತಿ ನಮ್ಮ ದೇಹವನ್ನು ಈ ವಸ್ತ್ರವು ಮುಚ್ಚುತ್ತದೆಯೋ ಅದೇ ರೀತಿಯಲ್ಲಿ ಗಂಡ ಹೆಂಡತಿಯ ಕುಂದುಕೊರತೆಗಳನ್ನು, ಹೆಂಡತಿ ಗಂಡನ ಕುಂದುಕೊರತೆಗಳನ್ನು ಮುಚ್ಚಬೇಕು ಅಂಥೇಳಿ ಧರ್ಮ ಕಲಿಸಿಕೊಡುವಂತಹ ಪಾಠ. ಅದನ್ನು ಹೇಳ್ತಾ ತಿರುಗುವಂಥದ್ದಲ್ಲ, ಅದನ್ನು ಯಾರ ಬಳಿಯಾದರೂ ಹೇಳುವಂಥದ್ದಲ್ಲ. ನಿಮ್ಮ ಮನೆ ಹೇಳುವಂಥದ್ದು ಯಾವಾಗ ಅದು ಶಾಂತಿಯ ಉದ್ಯಾನವನವಾಗ್ತದೆ ಅಂದರೆ ಗಂಡ ಹೆಂಡತಿ ಪ್ರೀತಿಯಿಂದ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಅದು ಅವರು ಅನ್ಯೋನ್ಯತೆಯಿಂದ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಗಂಡ ಹೆಂಡತಿ ಅನುಬಂಧ ಹೇಳುವಂಥದ್ದು, ಗಂಡ ಹೆಂಡತಿಯ ಜೋಡಿ ಹೇಳುವಂಥದ್ದು, ಅದು ಆದರ್ಶವಾಗಿರಬೇಕು ಈ ಸಮಾಜಕ್ಕೆ. ಇವತ್ತು ಎಷ್ಟು ಡೈವರ್ಸ್ಗಳಾಗ್ತಾ ಇವೆ, ಇವತ್ತು ಎಷ್ಟು ತಲಾಖ್ ಖುಲಾಗಳಾಗ್ತಾ ಇವೆ. ಇದು ಯಾಕೆ ಆಗ್ತಾ ಇದೆ? ನಮ್ಮ ಮಧ್ಯೆ ಇರುವಂತಹ ಆ ಭರವಸೆಗಳು ಕಳೆದು ಹೋದಾಗ ಇಂತಹ ವಾತಾವರಣವು ಈ ಸಮಾಜದಲ್ಲಿ ಬರ್ತದೆ. ನಾವು ನಮ್ಮ ಮಕ್ಕಳಿಗೆ ಆದರ್ಶಪ್ರಾಯವಾಗಿರಬೇಕು, ನಾವು ನಮ್ಮ ಮಕ್ಕಳಿಗೆ ಐಡಿಯಲ್ ಆಗಿರಬೇಕು. ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿಯುತ್ತಾರೆ. ಮನೆ ಅಂದರೆ ಜಗಳವಾಡುವುದಲ್ಲ, ಮನೆ ಅಂದರೆ ಪ್ರೀತಿಯ ಹೂದೋಟ. ಅದು ಹೆಂಡತಿ ಗಂಡನನ್ನು ಗೌರವಿಸಬೇಕು, ಗಂಡ ಹೆಂಡತಿಯನ್ನು ಗೌರವಿಸಬೇಕು. ಆದರೆ ಇವತ್ತು ಈ ಮೊಬೈಲ್ ಬಂದು ಏನಾಗಿದೆ ಅಂದರೆ, ಮನೆಗೆ ಹೋದರೂ ಕೂಡ ಗಂಡ ಹೆಂಡತಿಯೊಂದಿಗೆ ಮಾತಾಡಲಿಕ್ಕೆ ಈ ಮೊಬೈಲ್ ಬಿಡ್ತಾ ಇಲ್ಲ. ಯಾಕೆಂದರೆ ನಮಗೆ ಫೇಸ್ಬುಕ್ನಲ್ಲಿ ಸಾವಿರಾರು ಫ್ರೆಂಡ್ಸ್ಗಳಿದ್ದಾರೆ, ಟ್ವಿಟ್ಟರ್ನಲ್ಲಿ ಸಾವಿರಾರು ಫ್ರೆಂಡ್ಸ್ಗಳಿದ್ದಾರೆ, ವಾಟ್ಸಾಪ್ನಲ್ಲಿ ಸಾವಿರಾರು ಫ್ರೆಂಡ್ಸ್ಗಳಿದ್ದಾರೆ. ಗಂಡ ಹೆಂಡತಿಯ ಬಗ್ಗೆ ಗಂಡನಿಗೆ ಮಾತಾಡಲಿಕ್ಕೆ ಪುರುಸೊತ್ತಿಲ್ಲ. ಇಬ್ಬರು ಸೇರಿಕೊಂಡು ಮಕ್ಕಳನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ದುರಾವಸ್ಥೆ ಏನು ಅಂದರೆ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಪುರುಸೊತ್ತಾಗ್ತಾ ಇಲ್ಲ ನಮಗೆ. ಒಂದು ಘಟನೆ ಹೇಳ್ತೇನೆ, ಕತೆ ಹೇಳುವುದಲ್ಲ, ಒಂದು ಘಟನೆ ಹೇಳ್ತೇನೆ. ಒಂದು ಮಗು ತಂದೆ ಹೊರಗೆ ಹೋಗುವಾಗ ಮನೆಯಿಂದ ಒಂದು ದಿವಸ ಬೆಳಿಗ್ಗೆ ಬೇಗ ಎದ್ದು ತಂದೆಯ ಕೈಗೆ 100 ರೂಪಾಯಿ ಕೊಟ್ಟಿತ್ತಂತೆ ಮಗು. ಪಪ್ಪ ಈ 100 ರೂಪಾಯಿ ಹಿಡ್ಕೊ, ನೀನು ನನಗೆ ಸ್ವಲ್ಪ ಟೈಮ್ ಕೊಡು ಅಂತ. ಆ ಪಪ್ಪ ಕೇಳಿದ 100 ರೂಪಾಯಿ ಎಲ್ಲಿಂದ ಬಂತು ನಿನ್ನ ಹತ್ರ ಅಂತ. ನೋಡಿ ಲೋಕ ಹೇಗಿದೆ ಅಂತ. ಆ ಮಗು ಏನು ಹೇಳ್ತಾ ಇದೆ ಅದು ತಂದೆಗೆ ಅರ್ಥ ಆಗಲಿಲ್ಲ. ಆ ಮಗುವಿನ ಹತ್ರ 100 ರೂಪಾಯಿ ಹೇಗೆ ಬಂದಿದೆ ಅಂತ ಪಪ್ಪನಿಗೆ ಚಿಂತೆ. ಅದಕ್ಕೆ ಮಗು ಹೇಳ್ತಂತೆ, ನೀನು ನನ್ನ ಮಮ್ಮಿ ಹತ್ರ ಪಾಕೆಟ್ ಮನಿ ಕೊಟ್ಟು ಹೋಗ್ತೀಯಲ್ಲ, ಆ ಪಾಕೆಟ್ ಮನಿಯಿಂದ ಉಳಿಸಿ ನಾನು 100 ರೂಪಾಯಿ ಮಾಡಿದ್ದೇನೆ. ನನ್ನ ಅಮ್ಮ ಹೇಳ್ತಾಳೆ, ಯಾವಾಗ ನೋಡಿದರೂ ತಂದೆ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ.
ನನಗೆ ಸ್ವಲ್ಪ ತಂದೆ ಹತ್ರ ಮಾತಾಡಬೇಕು, ನೀನು ಎಷ್ಟು ಸಂಪಾದನೆ ಮಾಡ್ತೀಯ ಅದು ನನಗೆ ಗೊತ್ತಿಲ್ಲ, ಈ 100 ರೂಪಾಯಿ ತಗೊಂಡು ನಿನಗೆ ಎಷ್ಟು ಟೈಮ್ ಕೊಡಲಿಕ್ಕೆ ಆಗ್ತದೆ ಪಪ್ಪ, ಅಷ್ಟು ಟೈಮ್ ಕೊಡು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ತೇನೆ ಅಂತೇಳಿ ಆ ಮಗು ಹೇಳಿತ್ತಂತೆ. ನೋಡಿ, ಇದು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ, ಇದು ಸಮಾಜದ ಬೆಳಕು. ಮಕ್ಕಳು ನಮ್ಮ ಹತ್ರ ಮಾತಾಡಲಿಕ್ಕೆ ತವಕ ಪಡ್ತಾರೆ, ಅವರು ನಮ್ಮ ಪ್ರೀತಿ ಬಯಸ್ತಾರೆ, ಅವರು ನಮ್ಮ ಸಿಟ್ಟು ಬಯಸುವುದಲ್ಲ, ಅವರು ನಮ್ಮ ಕೋಪ ಬಯಸುವುದಲ್ಲ. ಯಾವ ಮಗುವು ಕೂಡ ತಂದೆ ತಾಯಿಗೆ ಕಷ್ಟ ಕೊಡಬೇಕು ಅಂತೇಳಿ ಯಾವ ಮಗುವು ಕೂಡ ಭಾವಿಸುವುದಿಲ್ಲ. ಯಾಕೆಂದರೆ ಮಗುವಿನ ಹೃದಯ ತುಂಬ ನಿಷ್ಕಳಂಕ ಹೇಳುವಂಥದ್ದು, ಅದು ಜಗಜ್ಜಾಹೀರು. ಅದು ಮಗು ಯಾವಾಗಲೂ ಕೂಡ ನಿಷ್ಕಳಂಕವಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಕೂಡ ಪ್ರೀತಿಸಬೇಕು. ಎಷ್ಟರವರೆಗೆ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಷ್ಟರವರೆಗೆ ನಮಗೆ ಮಕ್ಕಳನ್ನು ಪ್ರೀತಿಸಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಮಕ್ಕಳು ಅಂದರೆ ಯಾರು? ಅವರು ನಮ್ಮ ಮುಂದಿನ ಭವಿಷ್ಯ. ಮಕ್ಕಳು ಅಂದರೆ ನಮ್ಮ ಮುಂದಿನ ಭವಿಷ್ಯ. ನಾವು ನಮ್ಮನ್ನು ಬಿಟ್ಟು ಹೋಗುವುದು ಯಾರ ಬಳಿ? ನಮ್ಮ ಮಕ್ಕಳ ಬಳಿ ನಾವು ನಮ್ಮನ್ನು ಬಿಟ್ಟು ಹೋಗುವಂಥದ್ದು. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಕೂಡ ಪ್ರೀತಿಸಲಿಕ್ಕೆ ಕಲಿಬೇಕು. ಮಕ್ಕಳನ್ನು ಪ್ರೀತಿಸುವಂಥದ್ದು, ಮಕ್ಕಳನ್ನು ತಬ್ಬಿಕೊಳ್ಳುವಂಥದ್ದು, ಮಕ್ಕಳನ್ನು ಅಪ್ಪಿಕೊಳ್ಳುವಂಥದ್ದು, ಮಕ್ಕಳಿಗೆ ಕಿಸ್ ಮಾಡಲಿಕ್ಕೆ ನಾವು ಕಲಿಬೇಕು, ಮಕ್ಕಳಿಗೆ ಆಲಂಗಿಸಲಿಕ್ಕೆ ಕಲಿಬೇಕು. ನಾವು ನಮ್ಮ ಮನೆಗೆ ಹೋಗುವಾಗ ಪೊಲೀಸಾಗಿ ಹೋಗುವುದಲ್ಲ. ಇಲ್ಲಿ ಪೊಲೀಸ್ ಆಫೀಸರ್ ಇದ್ದರೆ ಕೊಡಿ, ಯಾವ ಪೊಲೀಸ್ ಆಫೀಸರ್ ಕೂಡ ತನ್ನ ಮನೆಗೆ ಪೊಲೀಸಾಗಿ ಹೋಗುವುದಿಲ್ಲ. ಅವರು ಹೋಗುವುದು ಒಂದೋ ತಂದೆಯಾಗಿ ಒಂದೋ ಗಂಡನಾಗಿ ಹೋಗುವುದು ಮನೆಗೆ. ನಾವು ಯಾಕೆ ಪೊಲೀಸಾಗಿ ಹೋಗಬೇಕು ಮನೆಗೆ? ಮನೆ ಪ್ರವೇಶ ಮಾಡುವಾಗ ಧರ್ಮ ಕಲಿಸುವುದು ಏನು ಅಂದರೆ, ನೀವು ಮನೆಯವರಿಗೆ ಸಲಾಂ ಹೇಳಿ ಅಂತ, ಮನೆಯವರಿಗೆ ನೀವು ಕೈ ಕುಲುಕಿ ಅಂತ, ಮನೆಯವರಿಗೆ ನೀವು ಸ್ಮೈಲ್ ಮಾಡಿ ಅಂತ, ಮನೆಯವರಿಗೆ ನೀವು ಅಲಂಗಿಸಿ ಅಂತೇಳಿ ಧರ್ಮ ಕಲಿಸಿಕೊಡ್ತದೆ. ನಾವು ಸಿಟ್ಟಾಗಿ ಪೊಲೀಸಾಗಿ ಮನೆಗೆ ಹೋಗುವುದಲ್ಲ, ಬದಲಾಗಿ ನಾವು ಪ್ರೀತಿಯಿಂದ ಅಕ್ಕರೆಯ ತಂದೆಯಾಗಿ ಮನೆಗೆ ಹೋಗಬೇಕು. ನಾವು ಮನೆಗೆ ಹೋಗುವಾಗ ನಮ್ಮ ಮಕ್ಕಳು ತಂದೆ ಬಂದರು ತಾಯಿ ಬಂದರು ಅಂತೇಳಿ ನಮ್ಮನ್ನು ಅಪ್ಪಿಕೊಳ್ಬೇಕು. ಅಂತಹ ಸಂಸಾರವನ್ನು ನಮಗೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ತಂದೆ ಬಂದ ಕೂಡಲೇ ತಾಯಿ ಬಂದ ಕೂಡಲೇ ಹೆದರಿಕೊಂಡು ಓಡುವಂತಹ ಮಕ್ಕಳನ್ನು ಅಲ್ಲ ನಾವು ಬೆಳೆಸುವಂಥದ್ದು. ಬದಲಾಗಿ ತಂದೆ ತಾಯಿ ಮನೆಗೆ ಬಂದಾಗ ತಂದೆ ತಾಯಿಯನ್ನು ಅಪ್ಪಿಕೊಂಡು ಪ್ರೀತಿಸುವಂತಹ ಮಕ್ಕಳನ್ನು ಬೆಳೆಸಲಿಕ್ಕೆ ನಾವು ಕಲಿಬೇಕಾಗಿದೆ. ಈ ಸಮಾಜದ ಉದ್ಧಾರ ಆವಾಗ ಮಾತ್ರ ಸಾಧ್ಯವಾಗ್ತದೆ. ಮತ್ತು ಯಾರ ಜೊತೆಯೂ ಕೂಡ ಕುಟುಂಬ ಸಂಬಂಧವನ್ನು ಕೆಡಿಸಿಕೊಳ್ಬೇಡಿ, ಕುಟುಂಬವನ್ನು ಬಲಪಡಿಸಿ. ಇವತ್ತಿನ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಕುಟುಂಬದಲ್ಲಿ ಒಡಕು, ಕುಟುಂಬದಲ್ಲಿ ಬಿರುಕು. ಅಣ್ಣನಿಗೆ ತಮ್ಮನ ಜೊತೆ ಸಂಬಂಧ ಇಲ್ಲ, ತಮ್ಮನಿಗೆ ಅಣ್ಣನ ಜೊತೆ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಸಂಬಂಧ ಸರಿ ಇಲ್ಲ. ಧರ್ಮ ಕಲಿಸುವುದು ಏನು ಅಂದರೆ, ಯಾರು ಕುಟುಂಬ ಸಂಬಂಧವನ್ನು ಮುರಿಯುತ್ತಾನೋ, ಯಾರು ಕುಟುಂಬ ಸಂಬಂಧವನ್ನು ಹಾಳು ಮಾಡುತ್ತಾನೋ ಅವನು ಸ್ವರ್ಗ ಪ್ರವೇಶ ಮಾಡುವುದಿಲ್ಲ ಅಂತ, ಅವನಿಗೆ ಸ್ವರ್ಗ ಪ್ರವೇಶ ಇಲ್ಲ ಅಂತ. ಕುಟುಂಬ ಸಂಬಂಧವನ್ನು ಬೆಳೆಸಿ. ನಿಮ್ಮ ಮಧ್ಯೆ ಏನಾದರೂ ಅಪ್ಪಿ ತಪ್ಪಿ ಸಣ್ಣ ಪುಟ್ಟ ಏನಾದರೂ ಘರ್ಷಣೆ ಆದರೂ ಕೂಡ ಅದನ್ನು ಆದಷ್ಟು ಬೇಗ ನೀವು ಅದನ್ನು ಸರಿಪಡಿಸಿಕೊಳ್ಳಿ. ಪ್ರೀತಿಸಿ. ಮನುಷ್ಯ ಅಂದರೆ ಪ್ರೀತಿಸುವವನೇ ಮನುಷ್ಯ. ಯಾರಲ್ಲಿ ಪ್ರೀತಿ ಇದೆ ಅವನಿಗೆ ಮನುಷ್ಯ ಅಂತೇಳಿ ಹೆಸರು. ಯಾರಿಗೆ ಪ್ರೀತಿಸ್ಲಿಕ್ಕೆ ಬರುವುದಿಲ್ಲವೋ, ಯಾರಿಗೆ ಪ್ರೇಮಿಸಲಿಕ್ಕೆ ಬರುವುದಿಲ್ಲವೋ, ಯಾರಿಗೆ ತಬ್ಬಿಕೊಳ್ಳಿಕ್ಕೆ ಬರುವುದಿಲ್ಲವೋ, ಯಾರಿಗೆಲ್ಲ ಆತ್ಮೀಯತೆ ಇಲ್ಲವೋ ಅವನಿಗೆ ಹೇಗೆ ಮನುಷ್ಯ ಅಂತೇಳಿ ಕರೀಲಿಕ್ಕೆ ಸಾಧ್ಯವಾಗ್ತದೆ? ಮನುಷ್ಯ ಅಂದರೆ ಪ್ರೀತಿಸುವವನು. ಮತ್ತು ಬೇರೆಯವರ ಕೆಡುಕಿನ ಮೇಲೆ ನಿಮ್ಮ ಕಣ್ಣನ್ನು ಇಡಬೇಡಿ, ಬೇರೆಯವರ ಹುಳುಕಿನ ಮೇಲೆ ನಿಮ್ಮ ಕಣ್ಣು ಇರಬಾರ್ದು. ಹಜರತ್ ಅಲಿಯವರು ಹೇಳ್ತಾರೆ, ಒಂದು ದೊಡ್ಡ ಖಲೀಫಾ ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ. ಹಜರತ್ ಅಲಿಯವರು ಹೇಳುವಂತಹದ್ದು, ನೀವು ಬೇರೆಯವರ ಹುಳುಕಿನ ಮೇಲೆ ಕಣ್ಣಿಡಬೇಡಿ, ಯಾಕಂದರೆ ನೀವು ನೊಣ ಆಗಬಾರ್ದು, ನೀವು ಮನುಷ್ಯರಾಗಬೇಕು ಅಂತ. ಅವರೊಂದು ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆ ಏನು ಅಂದರೆ, ಈ ನೊಣ ಇಷ್ಟು ಸುಂದರ ದೇಹ ಇದ್ದರೂ ಕೂಡ ಆ ದೇಹದ ಮೇಲೆ ಕೂತ್ಕೊಳ್ಳುವುದಿಲ್ಲ ನೊಣ. ಎಲ್ಲಿ ಆ ದೇಹದ ಮೇಲೆ ಗಾಯ ಇದೆಯೋ ಆ ಗಾಯದ ಮೇಲೆ ಹೋಗಿ ಆ ನೊಣ ಕೂತ್ಕೊಳ್ತದೆ. ಅಂದರೆ ಮನುಷ್ಯನಿಗೆ ಇತರರ ಹುಳುಕಿನ ಮೇಲೆ ಅಲ್ಲ ಕಣ್ಣಿಡಬೇಕಾದ್ದು, ಬದಲಾಗಿ ಅವರ ಒಳಿತಿನ ಮೇಲೆ ಕಣ್ಣಿಡಬೇಕಾದ್ದು. ನನ್ನ ಹುಳುಕಿನ ಮೇಲೆ ನನಗೆ ಕಣ್ಣು ಬೇಕು ಮತ್ತು ಬೇರೆಯವರ ಒಳಿತಿನ ಮೇಲೆ ನನಗೆ ಕಣ್ಣು ಬೇಕು. ಆ ರೀತಿಯಿಂದ ನಾವು ಬದುಕಲಿಕ್ಕೆ ಕಲಿಬೇಕು. ನಾವು ಬದುಕುತ್ತೇವೋ, ನಾವು ಮನುಷ್ಯರಾಗಿ ಬದುಕುತ್ತೇವೋ, ಇನ್ನೊಬ್ಬರ ಕಣ್ಣೀರಲ್ಲಿ ನಾವು ಬದುಕುವುದಲ್ಲ, ಇನ್ನೊಬ್ಬರ ಸಂತೋಷದಲ್ಲಿ ನಾವು ಬದುಕಬೇಕು.
ನಾವೆಲ್ಲರೂ ಕೂಡ ಸೇರಿ ಒಂದು ಪ್ರತಿಜ್ಞೆ ಮಾಡಬೇಕು. ಏನು ಅಂದರೆ, ನನ್ನ ಅನ್ನದ ನೀರಲ್ಲಿ ಬೇರೆಯವರ ಬೆವರ ಹನಿ ಬರಲಿಕ್ಕೆ ನಾನು ಬಿಡುವುದಿಲ್ಲ ಅಂತ. ಅದರಲ್ಲಿ ಬೇರೆಯವರ ಕಣ್ಣೀರು ಬರಲಿಕ್ಕೆ ನಾನು ಬಿಡುವುದಿಲ್ಲ ಅಂತ. ನಾನು ಏನು ಅನ್ನ ಬೇಯಿಸುತ್ತೇನೋ ಅನ್ನದಲ್ಲಿ ನನ್ನ ಬೆವರ ಹನಿಗಳು ಮಾತ್ರ ಇರಬೇಕು ಹೊರತು ಬೇರೆಯವರ ಕಣ್ಣೀರ ಹನಿ ಇರಬಾರ್ದು ಹೇಳುವಂತಹದ್ದು. ಹಾಂ, ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವು ಒಳಿತನ್ನು ಸಾರುವವರಾಗಬೇಕಾಗಿದೆ. ಅದೇ ರೀತಿಯಲ್ಲಿ ನೋಡಿ, 2 ಹೊತ್ತು ಊಟ ಇಲ್ಲ ಅಂದರೆ ಜೀವನ ನಡೆಯುತ್ತೆ. 2 ಹೊತ್ತು ಊಟ ಇಲ್ಲ ಅಂದರೆ ಜೀವನ ನಡೆಯುತ್ತೆ. ಮಾಡಿಟ್ಟ ಆಸ್ತಿ ಇಲ್ಲ ಅಂದರೆ ಜೀವನ ನಡೆಯುತ್ತೆ. ಗಾಬರಿ ಪಡಬೇಡಿ. 2 ಹೊತ್ತು ಊಟ ಇಲ್ಲ, ಗಾಬರಿ ಪಡಬೇಡಿ, ಜೀವನ ನಡೆಯುತ್ತೆ. ಮಾಡಿಟ್ಟ ಆಸ್ತಿ ಇಲ್ಲ, ಹೆದರಬೇಡಿ, ಜೀವನ ನಡೆಯುತ್ತೆ. ಭವ್ಯ ಬಂಗಲೆ ಇಲ್ಲ, ಹೆದರಬೇಡಿ, ಜೀವನ ನಡೆಯುತ್ತೆ. ಕೂಡಿಟ್ಟ ಸಂಪತ್ತಿಲ್ಲ, ಹೆದರಬೇಡಿ, ಜೀವನ ನಡೆಯುತ್ತೆ. ಆದರೆ ನೆಮ್ಮದಿ ಇಲ್ಲ ಅಂದರೆ ಜೀವನ ನಡೆಯಲ್ಲ. ನಾವು ನೆಮ್ಮದಿಯನ್ನು ಹುಡುಕಬೇಕಾಗಿದೆ, ನಾವು ಪ್ರೀತಿಯನ್ನು ಹುಡುಕಬೇಕಾಗಿದೆ. ಈ ಸಮಾಜಕ್ಕೆ ನಾವು ನೆಮ್ಮದಿಯನ್ನು ಕೊಡಬೇಕಾಗಿದೆ. ಒಮ್ಮೆ ಚಿನ್ನ ಕಬ್ಬಿಣದೊಂದಿಗೆ ಪ್ರಶ್ನೆ ಮಾಡಿತ್ತಂತೆ. ಚಿನ್ನ ಕಬ್ಬಿಣದೊಂದಿಗೆ ಪ್ರಶ್ನೆ ಮಾಡಿತ್ತಂತೆ. ಆ ಪ್ರಶ್ನೆ ಏನು ಅಂದರೆ ಬಹಳ ಸೋಜಿಗ ಇದೆ ಇದು. ಆ ಪ್ರಶ್ನೆ ಏನು ಅಂದರೆ, ಹೌದಾ ಕಬ್ಬಿಣ, ನಿನ್ನನ್ನು ಕೂಡ ಕಬ್ಬಿಣದ ಸುತ್ತಿಗೆಯಿಂದಲೇ ಹೊಡಿತಾರೆ, ನನ್ನನ್ನು ಕೂಡ ಕಬ್ಬಿಣದ ಸುತ್ತಿಗೆಯಿಂದಲೇ ಹೊಡೆದು ಹದ ಮಾಡ್ತಾರೆ. ಆದರೆ ನಾನು ಯಾವ ಹೊತ್ತು ಕೂಡ ಕೂಗಾಡಲಿಲ್ಲ, ಕಿರಿಚಾಡಲಿಲ್ಲ, ಬೈಲಿಲ್ಲ. ಆದರೆ ಅಣ್ಣ ಕಬ್ಬಿಣವೇ, ನೀನು ಯಾಕೆ ಕಿರಿಚಾಡ್ತೀಯ, ನೀನು ಯಾಕೆ ಬೈತೀಯ, ನೀನು ಯಾಕೆ ಕೂಗ್ತೀಯ ಅಂತ. ಅದಕ್ಕೆ ಕಬ್ಬಿಣ ಉತ್ತರ ಕೊಟ್ಟಿತ್ತಂತೆ, ಬಹಳ ಸೋಜಿಗದ ಉತ್ತರ. ಅದು ಏನು ಅಂದರೆ, ನಿನ್ನನ್ನು ಹೊಡೆಯುವವರು ನನ್ನವರು, ಆದ್ದರಿಂದ ನೀನು ಕೂಗುವುದಿಲ್ಲ. ನಾನು ಯಾಕೆ ಕೂಗ್ತೇನೆ ಅಂದರೆ, ನನ್ನನ್ನು ಹೊಡೆಯುವವರು ನನ್ನವರೇ, ಅದಕ್ಕಾಗಿ ನಾನು ಕೂಗ್ತೇನೆ ಅಂತ. ಅಂದರೆ ಕಬ್ಬಿಣವನ್ನು ಕಬ್ಬಿಣವೇ ಹೊಡಿತಾ ಇದೆ, ಅದಕ್ಕಾಗಿ ನಾನು ಕೂಗ್ತೇನೆ ಅಂತ. ಆದ್ದರಿಂದ ಯಾರನ್ನೂ ಕೂಡ ನಮ್ಮವರನ್ನು ಹೊಡಿಬಾರ್ದು. ನಮ್ಮ ಸಂಸಾರವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು ಒಡೆಯುವಂತಹ ಕೆಲಸ ಯಾವಾಗಲೂ ಮಾಡಬೇಡಿ. ಮಾತು ಮುಗಿಸಬೇಕು ಅಂತೇಳಿ ಹೇಳಿದ್ದಾರೆ. ಕೊನೆಯ ಒಂದು ಮಾತು ಏನು ಅಂದರೆ, ಈ ಜಗತ್ತಿಗೆ ನಮಗೆ ಬಾರಿ ಬರಲಿಕ್ಕಿಲ್ಲ. ಈ ಜಗತ್ತಿಗೆ ಇದರ ಹಿಂದೆನೂ ಬರಲಿಲ್ಲ, ಇದರ ಮುಂದೆನೂ ಬರಲಿಕ್ಕಿಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಆದ ಕಾರಣ ಸಿಕ್ಕಿದ ಒಂದು ಜೀವನ ಏನಿದೆ ಅದನ್ನು ಸಂತೋಷದಿಂದ ಕಳೆಯುವಂತಹ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ. ಪ್ರೀತಿಯಿಂದ, ಸಂತೋಷದಿಂದ, ಒಬ್ಬರ ಕಣ್ಣೀರನ್ನು ಒರೆಸುತ್ತಾ, ಪ್ರೀತಿಯನ್ನು ಹಂಚುತ್ತಾ ನಾವು ಬದುಕಬೇಕಾಗಿದೆ. ಒಂದು ಘಟನೆ ನೆನಪಿಸ್ತೇನೆ. ಆ ಘಟನೆ ಏನು ಅಂದರೆ, ಒಂದು ಅಮ್ಮ ಪ್ರತಿದಿನ 5-6 ರೊಟ್ಟಿ ಮಾಡ್ತಿದ್ಲಂತೆ. ಅದರಲ್ಲಿ ಒಂದು ರೊಟ್ಟಿ ಒಬ್ಬ ಮುದುಕ ಆ ಮನೆಯ ಹತ್ತಿರ ಬರ್ತಿದ್ದ ಅಂತೆ, ಅವರಿಗೆ ಪ್ರತಿದಿನ ಕೊಡ್ತಿದ್ಲಂತೆ. ಆ ಮುದುಕ ಆ ರೊಟ್ಟಿ ಹಿಡ್ಕೊಂಡು ಹೋಗುವಾಗ ಒಂದು ಮಾತು ಹೇಳ್ತಿದ್ನಂತೆ. ಆ ಮಾತು ಏನು ಅಂದರೆ, ನೀನು ಏನು ಕೊಟ್ಟಿದೆಯೋ ಅದೇ ನಿನಗೆ ವಾಪಸ್ಸು ಸಿಗಲಿ ಅಂತ. ಅವನೊಂದು ಆಶೀರ್ವಾದ ಮಾಡ್ತಿದ್ದ. ಆದರೆ ಅಮ್ಮನಿಗೆ ತಿಳಿಯಲಿಲ್ಲ. ಆ ಅಮ್ಮನಿಗೆ ಈ ಮಾತು ಕೇಳಿ ಸಿಟ್ಟು ಬಂತಂತೆ. ಯಾವಾಗಲೂ ನಾನು ರೊಟ್ಟಿ ಕೊಡ್ತೇನೆ, ಒಂದು ಥ್ಯಾಂಕ್ಸ್ ಕೂಡ ಇವ ನನಗೆ ಹೇಳುವುದಿಲ್ಲ ಅಲ್ಲ ಅಂತ. ಒಂದು ದಿವಸ ಸಿಟ್ಟಿನಲ್ಲಿ ಆ ಮುದುಕನಿಗೆ ಆ ರೊಟ್ಟಿಯಲ್ಲಿ ಆ ಅಮ್ಮ ವಿಷ ಹಾಕಿದ್ಲಂತೆ. ಈ ಮುದುಕ ಸತ್ತೇ ಹೋಗಲಿ, ಇವನಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೂ ಕೂಡ ಬರುವುದಿಲ್ಲ ಅಂಥೇಳಿ ಹೇಳಿ ಆ ವಿಷ ಹಾಕಿದಾಗ ಆ ಕೈ ಕೊಡುವಾಗ ಅವಳಿಗೆ ನಡಗಲಿಕ್ಕೆ ಶುರುವಾಯಿತಂತೆ. ಯಾವಾಗಲೂ ಬಿಸಿ ಬಿಸಿ ರೊಟ್ಟಿ ಕೊಟ್ಟವಳು ಇವತ್ತು ವಿಷ ಹಾಕಿದ್ದಾಳೆ, ಅವಳಿಗೆ ಕೈ ನಡಗಲಿಕ್ಕೆ ಆಯ್ತಂತೆ. ಆ ರೊಟ್ಟಿ ಕೊಡುವಾಗ ಆ ಮುದುಕನ ಕೈಯಿಂದ ಅದು ಕೆಳಗೆ ಜಾರಿ ಬಿತ್ತಂತೆ. ಮತ್ತೆ ಇದು ಏನೋ ದೇವ್ರು ಒಪ್ತಾ ಇಲ್ಲ ಅಂತ ರೊಟ್ಟಿಯನ್ನು ಒಳಗೆ ತೆಗೆದುಕೊಂಡು ಹೋಗಿ ಆ ವಿಷದ ರೊಟ್ಟಿ ಬುಟ್ಟಿಗೆ ಹಾಕಿ ಬೇರೆ ರೊಟ್ಟಿಯನ್ನು ತಂದು ಕೊಟ್ಲಂತೆ. ಆ ಮುದುಕ ಹೋಗ್ತಾ ಇರುವಾಗ ಒಂದು ಶಾಲೆ ಹತ್ತಿರ ಪಾಸ್ ಆಗ್ತಾ ಇರುವಾಗ ಒಂದು ಮಗು ಶಾಲೆಯಿಂದ ಹೊರಗಡೆ ಬಂತು, ಅಳುತ್ತಾ ನಿಂತಿತ್ತಂತೆ. ಆ ಮಗುವಿಗೆ ಮುದುಕ ಕೇಳಿದಂತೆ, ಏನಾಯಿತು ಅಂತ. ಇವತ್ತು ಗಡಿಬಿಡಿಯಲ್ಲಿ ನನ್ನ ಬ್ಯಾಗಿಗೆ ನನ್ನ ಅಮ್ಮ ಟಿಫಿನೇ ಇಡಲಿಲ್ಲ ಅಂಥೇಳಿ ಆ ಮಗು ಹೇಳಿತ್ತಂತೆ, ನನಗೆ ಹಸಿವಾಗ್ತಾ ಇದೆ ಅಂತ. ಅಂದರೆ ಈ ವಿಷದ ಗಡಿಬಿಡಿಯಲ್ಲಿ ಅವಳಿಗೆ ಟಿಫಿನ್ ಇಡಲಿಕ್ಕೆ ಅವಳು ಮರೆತು ಹೋಗಿದ್ಲು.
ಸೊ ಆ ಮುದುಕ ಹೇಳಿದಂತೆ, ನನ್ನ ಹತ್ರ ಒಂದು ರೊಟ್ಟಿ ಇದೆ, ಆ ರೊಟ್ಟಿ ನೀನು ತಿನ್ನು ಅಂತ ಮಗುವಿಗೆ ಆ ರೊಟ್ಟಿ ಆ ಮುದುಕ ಕೊಟ್ಟನಂತೆ. ಆ ಮಗು ವಾಪಸ್ಸು ಬರುವಾಗ ತಾಯಿ ಬಾಗಿಲ ಬಳಿಯ ನಿಂತಿದ್ಲಂತೆ. ಅಂದರೆ ಮಗುವಿಗೆ ಟಿಫಿನ್ ಕೊಡಲಿಲ್ಲ ಅಂತೇಳಿ ಅವಳಿಗೆ ಗೊತ್ತಿತ್ತು, ಇದು ಇವತ್ತು ಹಸಿವಿನಿಂದ ಬರ್ತದೆ, ಇವತ್ತು ಇದು ಕೂಗ್ತದೆ ಅಂತೇಳಿ ಅವಳು ಎಣಿಸಿದ್ಲು. ಆದರೆ ಆ ಮಗು ನೆಗಾಡ್ತಾ ಬರ್ತಾ ಇತ್ತಂತೆ. ಮಗು ಕೇಳಿದಂತೆ, ನಿನಗೇನು ಹಸಿವು ಆಗೋದಿಲ್ವಾ, ನೀನು ಅಳ್ತಾ ಬರ್ತೀಯ ಅಂತೇಳಿ ಎಣಿಸಿದ್ದೆ, ಏನು ಇವತ್ತು ನಗ್ತಾ ಬರ್ತಾ ಇದ್ದೀಯ ಅಂತ. ಆವಾಗ ಮಗು ಹೇಳ್ತಂತೆ, ಇಲ್ಲ ಅಮ್ಮ, ನನಗೆ ಒಂದು ಮಗು ತಂದು ನೀನು ಹೇಗೆ ರೊಟ್ಟಿ ಮಾಡ್ತೀಯ ಅದೇ ರೀತಿಯ ರೊಟ್ಟಿ, ಅದೇ ರೀತಿಯ ಪಲ್ಯ ನನಗೊಂದು ಮುದುಕ ತಂದು ಕೊಟ್ಟರು ಅಂಥೇಳಿ ಆ ಮಗು ಹೇಳಿತ್ತಂತೆ. ಅವಳು ಎದೆ ಬಡ್ದಿಕೊಂಡ್ಲಂತೆ, ನಾನು ಒಂದು ವೇಳೆ ಆ ಮುದುಕನಿಗೆ ವಿಷ ಹಾಕಿದ ರೊಟ್ಟಿ ಇವತ್ತು ಕೊಡುತ್ತಿದ್ದರೆ ಇವತ್ತು ನನ್ನ ಮಗ ನನ್ನ ಮನೆಗೆ ಬರ್ತಾ ಇರಲಿಲ್ಲ, ಆ ವಿಷದ ರೊಟ್ಟಿ ತಿಂದು ಅವನು ಸತ್ತು ಹೋಗ್ತಿದ್ದ ಅಂತ. ಸೊ ಇದು ಕಥೆನೋ ಘಟನೆಯೋ, ಆದರೆ ಇದರಲ್ಲಿ ಬಹಳ ದೊಡ್ಡ ಪಾಠ ಇದೆ. ಈ ಪಾಠ ನಮ್ಮದಾಗಬೇಕು. ನಾವು ಯಾರಿಗೂ ಕೂಡ ಕೇಡನ್ನು ಬಯಸಬಾರ್ದು, ಎಲ್ರಿಗೂ ಕೂಡ ಒಳಿತನ್ನು ಬಯಸಬೇಕು. ನಾವು ಏನು ಬೇರೆಯವರಿಗೆ ಬಯಸ್ತೇವೋ ಅದೇ ನಮಗೆ ರಿಟರ್ನ್ಸ್ ಆಗಿ ಬರ್ತದೆ. ನಾವು ಬೇರೆಯವರಿಗೆ ಒಳ್ಳೆಯದು ಬಯಸಿದರೆ ನಮಗೆ ಒಳ್ಳೆಯದು ಬರ್ತದೆ, ನಾವು ಬೇರೆಯವರಿಗೆ ಕೆಟ್ಟದ್ದು ಬಯಸಿದರೆ ಅದು ನಮಗೆ ಕೆಟ್ಟದ್ದು ಬರ್ತದೆ. ಸಿಕ್ಕ ಒಂದು ಜೀವನ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸಿ ಈ ಜೀವನ ಸಾಗಿಸಲಿಕ್ಕೆ ಇಂತಹ ಸಭೆ ಸಮಾರಂಭಗಳು ಇಂತಹ ಉತ್ಸವಗಳು ನಮಗೆಲ್ಲರಿಗೂ ಕೂಡ ದಾರಿದೀಪವಾಗಲಿ.